ಇವತ್ತು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ದು ಕಂಟಿನ್ಯೂಷನ್ ಪಾರ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಮತ್ತು ಸೆಲ್ ವಾಲ್ನ ಬಗ್ಗೆ ಸ್ಟಡಿ ಮಾಡೋಣ. ಇದು ತುಂಬ ಸಿಂಪಲ್ ಹಾಗೆ ಈಸಿ ಕಾನ್ಸೆಪ್ಟ್. ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಬೇಕು. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. 1950 ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ಇನ್ವೆಂಟ್ ಮಾಡ್ತಾರೆ. ಆ ಒಂದು ಮೈಕ್ರೋಸ್ಕೋಪ್ನ ಕೆಳಗಡೆ ಸೆಲ್ಸ್ಗಳ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದಾಗ ಎಲ್ಲ ಸೆಲ್ಸ್ಗಳ ಸುತ್ತ ಲೇಯರ್ ಪ್ರೆಸೆಂಟ್ ಇರೋದು ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ಪ್ಲಾಸ್ಮಾ ಮೆಂಬ್ರೇನ್ನ ಡಿಸ್ಕವರ್ ಮಾಡ್ತಾರೆ. ಹಾಗೆ RBC ಸೆಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ಲಾಸ್ಮಾ ಮೆಂಬ್ರೇನ್ನ ಬಗ್ಗೆ ಸ್ಟಡಿ ಮಾಡ್ತಾರೆ. ಸೊ ಆಗ ಅವರಿಗೆ ಪ್ಲಾಸ್ಮಾ ಮೆಂಬ್ರೇನ್ ಲಿಪಿಡ್, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸಿಂದ ಫಾರ್ಮೇಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ನ ಒಂದು ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇರೆ ಬೇರೆ ಮಾಡೆಲ್ಸ್ನ ಪ್ರಿಪೇರ್ ಮಾಡ್ತಾರೆ. ಲೈಕ್ ಡೇನಿಯಲ್ ಡೇವ್ಸನ್ ಮಾಡೆಲ್ ಆಗಿರ್ಬೋದು, ಹಾಗೆ ರಾಬರ್ಟ್ಸನ್ ಮಾಡೆಲ್. ಬಟ್ ಫೈನಲ್ ಆಗಿ ಸಿಂಗರ್ ಮತ್ತು ನಿಕಲ್ಸನ್ ಅವರು ಪ್ರಪೋಸ್ ಮಾಡಿರುವಂಥ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊತಾರೆ. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ನ ಪ್ರಕಾರ ಪ್ಲಾಸ್ಮಾ ಮೆಂಬ್ರೇನ್ನ ಒಂದು ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಪ್ಲಾಸ್ಮಾ ಮೆಂಬ್ರೇನ್ ಮತ್ತು ಸೆಲ್ ಮೆಂಬ್ರೇನ್ ಅಂದರೆ ಬೇರೆ ಬೇರೆ ಅಲ್ಲ, ಎರಡು ಕೂಡ ಒಂದೇ. ಸೊ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಮೇಜರ್ ಆಗಿ ಲಿಪಿಡ್ಸ್ ಮತ್ತು ಪ್ರೋಟೀನ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಲಿಪಿಡ್ಸ್ ಅಂತ ಹೇಳಿದರೆ ಫಾಸ್ಫೋಲಿಪಿಡಿಂದ ಫಾರ್ಮೇಷನ್ ಆಗಿರುತ್ತೆ. ಈ ಒಂದು ಫಾಸ್ಫೋಲಿಪಿಡ್ ಬೈ ಲೇಯರಲ್ಲಿ ಅರೇಂಜ್ ಆಗಿರುತ್ತೆ. ಅಂತ ಹೇಳಿದ್ರೆ ಫಾಸ್ಫೋಲಿಪಿಡ್ ಈ ರೀತಿಯಾಗಿ ಮೇಲ್ಗಡೆ ಒಂದು ಲೇಯರ್ ಮತ್ತು ಕೆಳಗಡೆ ಒಂದು ಲೇಯರ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಈ ರೀತಿಯಾಗಿ ಎರಡು ಲೇಯರಲ್ಲಿ ಫಾಸ್ಫೋಲಿಪಿಡ್ಸ್ ಅರೇಂಜ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಫಾಸ್ಫೋಲಿಪಿಡ್ ಬೈ ಲೇಯರ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಮೇಲ್ಗಡೆ ಒಂದು ಫಾಸ್ಫೋಲಿಪಿಡ್ ಲೇಯರ್ ಇದೆ, ಅದೇ ರೀತಿ ಕೆಳಗಡೆ ಒಂದು ಫಾಸ್ಫೋಲಿಪಿಡ್ ಲೇಯರ್ ಇದೆ. ಈ ರೀತಿಯಾಗಿ ಬೈ ಲೇಯರಲ್ಲಿ ಫಾಸ್ಫೋಲಿಪಿಡ್ಸ್ಗಳು ಅರೇಂಜ್ ಆಗಿರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಹಲವಾರು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ಗಳಿಂದ ಕಂಪೋಸ್ಡ್ ಆಗಿರುತ್ತೆ. ಅದರಲ್ಲಿ ಒಂದು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಒಂದು ಫಾಸ್ಫೇಟ್ ಹೆಡ್ ಇರುತ್ತೆ, ಹಾಗೆ ಎರಡು ಫ್ಯಾಟಿ ಆಸಿಡ್ ಟೇಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಇದು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್. ಓಕೆ, ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ, ಮೇಲ್ಗಡೆ ಇರೋದು ಒಂದು ಫಾಸ್ಫೇಟ್ ಹೆಡ್ ಇದೆ, ಹಾಗೆ ಇದು ಫ್ಯಾಟಿ ಆಸಿಡ್ ಟೇಲ್ಗಳು. ಒಂದು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಈ ಒಂದು ಹೆಡ್ ಹೈಡ್ರೋಫಿಲಿಕ್ ಆಗಿರುತ್ತೆ. ಅಂತ ಹೇಳಿದರೆ ಇಟ್ ಲವ್ಸ್ ವಾಟರ್, ಅದಕ್ಕೆ ವಾಟರ್ ಅಂದರೆ ಇಷ್ಟ. ಓಕೆ, ಹೈಡ್ರೋಫೋಬಿಕ್ ಟೇಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅಂದರೆ ಈ ಒಂದು ಫ್ಯಾಟಿ ಆಸಿಡ್ ಟೇಲ್ಸ್ಗಳು ವಾಟರ್ನ ಹೇಟ್ ಮಾಡುತ್ತೆ, ವಾಟರ್ನ ರಿಪಲ್ ಮಾಡುತ್ತೆ. ಹಾಗೆ ಈ ಒಂದು ಹೆಡ್ ಪೋಲಾರ್ ಆಗಿರುತ್ತೆ ಮತ್ತು ಟೇಲ್ಸ್ ನಾನ್ ಪೋಲಾರ್ ಆಗಿರುತ್ತೆ. ಈ ಒಂದು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ಗಳು ಪ್ಲಾಸ್ಮಾ ಮೆಂಬ್ರೇನಲ್ಲಿ ಯಾವ ರೀತಿಯಾಗಿ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಹೆಡ್ ಔಟ್ವರ್ಡ್ಸ್ ಡೈರೆಕ್ಷನಲ್ಲಿ ಇರುತ್ತೆ ಮತ್ತು ಟೇಲ್ ಇನ್ವರ್ಡ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ, ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ನ ಹೆಡ್ ಎಲ್ಲ ಔಟ್ವರ್ಡ್ ಡೈರೆಕ್ಷನಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಪ್ಲಾಸ್ಮಾ ಮೆಂಬ್ರೇನಿಂದ ಔಟ್ವರ್ಡ್ ಡೈರೆಕ್ಷನ್ಗೆ ಪ್ರೆಸೆಂಟ್ ಇದೆ. ಹಾಗೆ ಫ್ಯಾಟಿ ಆಸಿಡ್ ಟೇಲ್ಗಳೆಲ್ಲ ಇನ್ವರ್ಡ್ ಡೈರೆಕ್ಷನಲ್ಲಿ ಇದೆ. ಈ ರೀತಿಯಾಗಿ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ಗಳು ಪ್ಲಾಸ್ಮಾ ಮೆಂಬ್ರೇನಲ್ಲಿ ಅರೇಂಜ್ ಆಗಿರುತ್ತೆ. ಹಾಗೆ ಈ ಒಂದು ಫಾಸ್ಫೋಲಿಪಿಡ್ ಮೆಂಬ್ರೇನಲ್ಲಿ ಕೊಲೆಸ್ಟ್ರಾಲ್ ಕೂಡ ಪ್ರೆಸೆಂಟ್ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನಲ್ಲಿ ಫಾಸ್ಫೋಲಿಪಿಡ್ಸ್ಗಳನ್ನು ಬಿಟ್ಟು ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಕೂಡ ಪ್ರೆಸೆಂಟ್ ಇರುತ್ತೆ. ಈ ಒಂದು ಪ್ರೋಟೀನ್ ಮತ್ತು ಲಿಪಿಡ್ನ ರೇಷೋ ಬೇರೆ ಬೇರೆ ಸೆಲ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ಸಲ್ಲಿ 50% ಪ್ರೋಟೀನ್ ಇದ್ದರೆ 40% ಅಷ್ಟು ಲಿಪಿಡ್ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ ಇರುತ್ತೆ ಅಲ್ವಾ, ಅದನ್ನು ನಾವು ಮೆಂಬ್ರೇನ್ ಪ್ರೋಟೀನ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರೋಟೀನ್ಸಲ್ಲಿ 2 ಟೈಪ್ಸ್ ಬರುತ್ತೆ, ಇಂಟಿಗ್ರಲ್ ಪ್ರೋಟೀನ್ ಮತ್ತು ಪೆರಿಫೆರಲ್ ಪ್ರೋಟೀನ್. ಇಂಟಿಗ್ರಲ್ ಪ್ರೋಟೀನ್ಸ್ಗಳು ಪ್ಲಾಸ್ಮಾ ಮೆಂಬ್ರೇನ್ನ ಸರ್ಫೇಸ್ ರೀಜನಲ್ಲೇ ಪ್ರೆಸೆಂಟ್ ಇರುತ್ತೆ. ಈ ಒಂದು ಪೆರಿಫೆರಲ್ ಪ್ರೋಟೀನ್ಸ್ಗಳು ಪಾರ್ಷಿಯಲ್ ಅಥವಾ ಟೋಟಲ್ ಪ್ಲಾಸ್ಮಾ ಮೆಂಬ್ರೇನ್ ಸರ್ಫೇಸಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಪೆರಿಫೆರಲ್ ಪ್ರೋಟೀನ್ ಹಾಗೆ ಇಂಟಿಗ್ರಲ್ ಪ್ರೋಟೀನ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಇದು ಪೆರಿಫೆರಲ್ ಪ್ರೋಟೀನ್. ನೋಡಿ, ಪೆರಿಫೆರಲ್ ಪ್ರೋಟೀನ್ಸ್ಗಳು ಈ ರೀತಿಯಾಗಿ ಜಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ನ ಒಂದು ಸರ್ಫೇಸ್ನ ಮೇಲ್ಗಡೆನೆ ಪ್ರೆಸೆಂಟ್ ಇರುತ್ತೆ. ಹಾಗೆ ಈ ಒಂದು ಇಂಟಿಗ್ರಲ್ ಪ್ರೋಟೀನ್ ಕಂಪ್ಲೀಟ್ಲಿ ಅಥವಾ ಪಾರ್ಷಿಯಲಿ ಬರೀಡ್ ಆಗಿರುತ್ತೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಅದನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಡಾರ್ಕ್ ಬ್ಲೂ ಕಲರಲ್ಲಿ ಇರೋದೆಲ್ಲ ಇಂಟಿಗ್ರಲ್ ಪ್ರೋಟೀನ್. ನೋಡಿ, ಇದು ಕಂಪ್ಲೀಟ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ನ ಒಳಗಡೆ ಬರೀ ಆಗಿಬಿಟ್ಟಿದೆ. ಇದು ಪಾರ್ಷಿಯಲ್ ಆಗಿ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೆಸೆಂಟ್ ಆಗಿದೆ. ಈ ರೀತಿಯಾಗಿ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಕ್ವಾಸಿ ಫ್ಲೂಯಿಡ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ. ಅಂತ ಹೇಳಿದರೆ ಸಾಲಿಡ್ನ ರೀತಿ ಕೂಡ ಇರುತ್ತೆ, ಹಾಗೆ ಫ್ಲೂಯಿಡ್ನ ರೀತಿ ಕೂಡ. ಸೆಲ್ ಗ್ರೋತ್ ಆಗೋದಕ್ಕೆ, ಇಂಟರ್ ಸೆಲ್ಯುಲಾರ್ ಜಂಕ್ಷನ್ಸ್ಗಳು ಫಾರ್ಮೇಷನ್ ಆಗೋದಕ್ಕೆ, ಸೆಕ್ರೇಷನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಹಾಗೆ ಎಂಡೋಸೈಟೋಸಿಸ್ ಮತ್ತು ಸೆಲ್ ಡಿವಿಷನ್, ಈ ಒಂದು ಫಂಕ್ಷನ್ಸ್ಗಳಿಗೆಲ್ಲ ಪ್ಲಾಸ್ಮಾ ಮೆಂಬ್ರೇನ್ನ ಫ್ಲೂಯಿಡ್ ನೇಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ನ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತ ನೋಡೋದಾದರೆ, ಅಕ್ರಾಸ್ ದ ಮೆಂಬ್ರೇನ್ ಮಾಲಿಕ್ಯೂಲ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಪ್ಲಾಸ್ಮಾ ಮೆಂಬ್ರೇನ್ನ ಇಂಪಾರ್ಟೆಂಟ್ ಫಂಕ್ಷನ್. ಅಕ್ರಾಸ್ ದ ಮೆಂಬ್ರೇನ್ ಅಂತ ಹೇಳಿದ್ರೆ ಸೆಲ್ನ ಒಳಗಡೆಯಿಂದ ಹೊರಗಡೆಗೆ ಮಾಲಿಕ್ಯೂಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಅಥವಾ ಸೆಲ್ನ ಹೊರಗಡೆಯಿಂದ ಒಳಗಡೆಗೆ
ಮಾಲಿಕ್ಯೂಲ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು. ಹಾಗೆ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿರುತ್ತೆ ಅಂತ ಹೇಳಿದರೆ, ಈಗ ಒಂದು ಸೆಲ್ ಇದೆ ಅಂತ ಅಂದರೆ ಸೆಲ್ನ ಒಳಗಡೆನೂ ಕೂಡ ಮಾಲಿಕ್ಯೂಲ್ಸ್ಗಳಿರುತ್ತೆ, ಹಾಗೆ ಸೆಲ್ನ ಹೊರಗಡೆನೂ ಕೂಡ ಹಲವಾರು ಮಾಲಿಕ್ಯೂಲ್ಸ್ಗಳಿರುತ್ತೆ. ಓಕೆ, ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಎಲ್ಲ ಮಾಲಿಕ್ಯೂಲ್ಸ್ಗಳನ್ನು ಸೆಲ್ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ, ಹಾಗೆ ಎಲ್ಲ ಮಾಲಿಕ್ಯೂಲ್ಸ್ಗಳನ್ನು ಸೆಲ್ ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಓಕೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿರುತ್ತೆ, ಅಂದರೆ ಯಾವ ಒಂದು ಮಾಲಿಕ್ಯೂಲ್ಸ್ಗಳು ಹೊರಗಡೆ ಹೋಗಬೇಕಾಗಿರುತ್ತೆ ಅದನ್ನು ಮಾತ್ರ ಬಿಡುತ್ತೆ, ಮತ್ತು ಯಾವ ಒಂದು ಮಾಲಿಕ್ಯೂಲ್ಸ್ಗಳು ಒಳಗಡೆ ಬರಬೇಕಿರುತ್ತೆ ಅದನ್ನು ಮಾತ್ರ ಒಳಗಡೆ ಬರೋದಕ್ಕೆ ಬಿಡುತ್ತೆ. ಅಕ್ರಾಸ್ ದ ಮೆಂಬ್ರೇನ್ ಎರಡು ರೀತಿಯಾಗಿ ಮಾಲಿಕ್ಯೂಲ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಒಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನ ಮುಖಾಂತರ, ಇನ್ನೊಂದು ಆಕ್ಟಿವ್ ಟ್ರಾನ್ಸ್ಪೋರ್ಟ್ನ ಮುಖಾಂತರ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ, ಈ ಒಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ ಮಾಲಿಕ್ಯೂಲ್ಸ್ಗಳು ಸೆಲ್ನ ಒಳಗಡೆ ಬರೋದಕ್ಕೆ ಅಥವಾ ಸೆಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವುದೇ ಎನರ್ಜಿಯ ಅವಶ್ಯಕತೆ ಇಲ್ಲ. ಓಕೆ, ಯಾವುದೇ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ತಾನೆ ಅಕ್ರಾಸ್ ದ ಮೆಂಬ್ರೇನ್ ಮಾಲಿಕ್ಯೂಲ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ ಕೇಸ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಮಾಲಿಕ್ಯೂಲ್ಸ್ಗಳು ಅಕ್ರಾಸ್ ದ ಮೆಂಬ್ರೇನ್ ಮೂವ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ATP ಅಥವಾ ಎನರ್ಜಿನ ಬಳಸ್ಕೊಂಡು ಮಾಲಿಕ್ಯೂಲ್ಸ್ಗಳು ಅಕ್ರಾಸ್ ದ ಮೆಂಬ್ರೇನ್ ಮೂವ್ ಆಗುತ್ತೆ. ಎನರ್ಜಿ ಯುಟಿಲೈಸೇಷನ್ ಮಾಡಿಕೊಂಡು ಅಕ್ರಾಸ್ ದ ಮೆಂಬ್ರೇನ್ ಮಾಲಿಕ್ಯೂಲ್ಸ್ ಅಥವಾ ಸಬ್ಸ್ಟೆನ್ಸ್ಗಳು ಮೂವ್ ಆದರೆ ಅದನ್ನು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಯಾವುದೇ ಎನರ್ಜಿನ ಬಳಸ್ಕೊಳ್ದೇ ಅಕ್ರಾಸ್ ದ ಮೆಂಬ್ರೇನ್ ಮಾಲಿಕ್ಯೂಲ್ಸ್ ಅಥವಾ ಸಬ್ಸ್ಟೆನ್ಸ್ಗಳು ಮೂವ್ ಆದರೆ ಅದನ್ನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ 2 ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ ಬರುತ್ತೆ, ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್. ಈ ಒಂದು ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ ಎರಡರಲ್ಲೂ ಕೂಡ ಸಬ್ಸ್ಟೆನ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ನ ಕಡೆಗೆ ಮೂವ್ ಆಗುತ್ತೆ. ಈ ಒಂದು ಡಿಫ್ಯೂಷನ್ ಪ್ರೋಸೆಸ್ ನಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೆಂಬ್ರೇನ್ ಅಥವಾ ಸೆಮಿಪರ್ಮಿಯಬಲ್ ಮೆಂಬ್ರೇನ್ನ ಅವಶ್ಯಕತೆ ಇರೋದಿಲ್ಲ. ಆಸ್ಮೋಸಿಸ್ ಪ್ರೋಸೆಸ್ ನಡಿಬೇಕು ಅಂತ ಹೇಳಿದ್ರೆ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಇರಲೇಬೇಕು. ಈ ಒಂದು ಡಿಫ್ಯೂಷನ್ ಎಲ್ಲ ಡೈರೆಕ್ಷನಲ್ಲೂ ಕೂಡ ನಡೆಯುತ್ತೆ, ಬಟ್ ಆದರೆ ಆಸ್ಮೋಸಿಸ್ ಯೂನಿ ಡೈರೆಕ್ಷನಲ್, ಒಂದೇ ಒಂದು ಡೈರೆಕ್ಷನಲ್ಲಿ ಈ ಒಂದು ಆಸ್ಮೋಸಿಸ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಈ ಒಂದು ಡಿಫ್ಯೂಷನ್ನ ಮುಖಾಂತರ ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಹಾಗೆ ಅದರ್ ಸಬ್ಸ್ಟೆನ್ಸ್ಗಳು ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬಟ್ ಆಸ್ಮೋಸಿಸ್ನ ಮುಖಾಂತರ ಬರೀ ವಾಟರ್ ಮಾಲಿಕ್ಯೂಲ್ಸ್ ಮಾತ್ರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಪ್ಲಾಸ್ಮಾ ಮೆಂಬ್ರೇನಲ್ಲಿ ಡಿಫ್ಯೂಷನ್ನ ಮುಖಾಂತರ ನ್ಯೂಟ್ರಲ್ ಸೊಲ್ಯೂಟ್ಸ್ಗಳು ಅಕ್ರಾಸ್ ದ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹಾಗೆ ಆಸ್ಮೋಸಿಸ್ನ ಮುಖಾಂತರ ಪ್ಲಾಸ್ಮಾ ಮೆಂಬ್ರೇನಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ನ ಮಧ್ಯ ಪ್ರೆಸೆಂಟ್ ಇರುವಂತಹ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗಳು, ಫ್ಯಾಟಿ ಆಸಿಡ್ಸ್ಗಳು ಏನಿರುತ್ತೆ ಅದು ಪೋಲಾರ್ ಮಾಲಿಕ್ಯೂಲ್ಸ್ಗಳನ್ನು ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ಗಳೇನಾದರೂ ಬಂದರೆ ಈ ಒಂದು ಫ್ಯಾಟಿ ಆಸಿಡ್ ಮಾಲಿಕ್ಯೂಲ್ಸ್ಗಳು ರಿಪಲ್ ಮಾಡುತ್ತೆ. ಓಕೆ, ಸೊ ಇವಾಗ ಪೋಲಾರ್ ಮಾಲಿಕ್ಯೂಲ್ಸ್ಗಳು ಹಾಗಾದರೆ ಪ್ಲಾಸ್ಮಾ ಮೆಂಬ್ರೇನ್ನ ಅಕ್ರಾಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನು ಕ್ಯಾರಿಯರ್ ಪ್ರೋಟೀನ್ ಅಥವಾ ಇಂಟಿಗ್ರಲ್ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಆ ಒಂದು ಪ್ರೋಟೀನ್ಸ್ನ ಮುಖಾಂತರ ಪೋಲಾರ್ ಮಾಲಿಕ್ಯೂಲ್ಸ್ಗಳು ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಕೆಲವು ಮಾಲಿಕ್ಯೂಲ್ಸ್ ಮತ್ತು ಅಯಾನ್ಸ್ಗಳು ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಪ್ಲಾಸ್ಮಾ ಮೆಂಬ್ರೇನ್ನ ಅಕ್ರಾಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಅಕ್ಕರ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ATP ಅಥವಾ ಎನರ್ಜಿ ಬೇಕಾಗುತ್ತೆ. ಸೊ ಫಸ್ಟು ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಏನು ಅಂತ ನೋಡೋದಾದರೆ, ಸೊ ಇವಾಗ ನಾವು ಆಸ್ಮೋಸಿಸ್ ಮತ್ತು ಡಿಫ್ಯೂಷನಲ್ಲಿ ನೋಡಿದ್ವಿ. ಅಲ್ಲಿ ಏನಾಯಿತು, ಸಿಂಪಲ್ ಆಗಿ ಎಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ರೀಜನಲ್ಲಿ ಸಬ್ಸ್ಟೆನ್ಸ್ಗಳು ಪ್ರೆಸೆಂಟ್ ಇತ್ತು, ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಏನಾಯಿತು, ಸಬ್ಸ್ಟೆನ್ಸ್ಗಳು ಮೂವ್ ಆಯಿತು. ಇದು ನಾರ್ಮಲ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಓಕೆ, ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ಗಳಿಗೆ ಸಬ್ಸ್ಟೆನ್ಸ್ ಮೂವ್ ಆಗೋದನ್ನು ನಾವು ನಾರ್ಮಲ್ ಆಗಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಅಗೇನೆಸ್ಟ್ ಆಗಿ ಅಂತ ಹೇಳಿದರೆ ಲೋವರ್ ಕಾನ್ಸಂಟ್ರೇಷನ್ ರೀಜನಿಂದ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಗೆ ಸಬ್ಸ್ಟೆನ್ಸ್ಗಳು ಹಾಗೆ ಮೂವ್ ಆಗೋದಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕೆ ಎನರ್ಜಿ ಅಥವಾ ATPಯ ಒಂದು ಅಗತ್ಯ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ATP ಅಥವಾ ಎನರ್ಜಿ ಯುಟಿಲೈಸೇಷನ್ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ಗೆ ಅಗೇನೆಸ್ಟ್ ಆಗಿ ಸಬ್ಸ್ಟೆನ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗ್ತದೆ. ಓಕೆ, ಯಾವ ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ಗೆ ಅಗೇನೆಸ್ಟ್ ಆಗಿ ಸಬ್ಸ್ಟೆನ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಿರುತ್ತೆ ಅದಕ್ಕೆ ATP ಅಥವಾ ಎನರ್ಜಿ ಬೇಕಾಗಿರುತ್ತೆ. ಈ ರೀತಿಯಾದಂತಹ ಒಂದು ಟ್ರಾನ್ಸ್ಪೋರ್ಟ್ನ ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಈ ರೀತಿಯಾಗಿ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನ ಮುಖಾಂತರ ಅಂದರೆ ಆಸ್ಮೋಸಿಸ್ ಅಥವಾ ಡಿಫ್ಯೂಷನ್, ಹಾಗೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ನ ಮುಖಾಂತರ ಸಬ್ಸ್ಟೆನ್ಸ್ಗಳು ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈಗ ಸೆಲ್ ವಾಲ್ನ ಬಗ್ಗೆ ಸ್ಟಡಿ ಮಾಡೋಣ. ಈ ಒಂದು ಸೆಲ್ ವಾಲ್ ಅನಿಮಲ್ ಸೆಲ್ಸ್ಗಳಲ್ಲಿ ಆಬ್ಸೆಂಟ್ ಇರುತ್ತೆ, ಹಾಗೆ ಈ ಒಂದು ಸೆಲ್ ವಾಲ್ ನಾನ್ ಲಿವಿಂಗ್ ಮತ್ತು ರಿಜಿಡ್ ಆಗಿರುತ್ತೆ. ರಿಜಿಡ್ ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಫಂಗೈ ಮತ್ತು ಪ್ಲಾಂಟ್ಸಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಇದು ಸೆಲ್ಸ್ಗಳಿಗೆ ಶೇಪ್ಸ್ನ ಕೊಡೋದ್ರ ಜೊತೆಗೆ ಆ ಒಂದು ಸೆಲ್ಸ್ಗಳನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಸೆಲ್ ಟು ಸೆಲ್ ಇಂಟರಾಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಅನ್ಡಿಸೈರಬಲ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ಸೆಲ್ ಒಳಗಡೆ ಬರದೇ ಇರೋ ರೀತಿ ಬ್ಯಾರಿಯರ್ ಆಗಿ ಸೆಲ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ.
ಸೆಲ್ ವಾಲ್. ಸೊ ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಒಂದು ಲೇಯರ್ ಇದೆ, ಹಾಗೆ ಅದ್ರ ಸುತ್ತ ಸೆಲ್ ವಾಲ್ ಪ್ರೆಸೆಂಟ್ ಇದೆ. ಸೆಲ್ ವಾಲ್ ಯಾವಾಗಲೂ ಪ್ಲಾಸ್ಮಾ ಮೆಂಬ್ರೇನ್ನ ಔಟರ್ ಲೇಯರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಆಲ್ಗೆ ಮತ್ತೆ ಪ್ಲಾಂಟ್ ಸೆಲ್ ವಾಲ್ ಯಾವ ಒಂದು ಕಾಂಪೊನೆಂಟ್ಸ್ಗಳಿಂದ ಫಾರ್ಮೇಷನ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಆಲ್ಗೆ ಇದು ಸೆಲ್ಯುಲೋಸ್ ಮಿನರಲ್ ಲೈಕ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಪ್ಲಾಂಟ್ಸ್ ನ ಒಂದು ಸೆಲ್ ವಾಲ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ಸ್ ಮತ್ತೆ ಪ್ರೋಟೀನ್ಸ್ ಇಂದ ಕಂಪೋಸ್ಡ್ ಆಗಿರುತ್ತೆ. ಸೆಲ್ ವಾಲ್ 3 ಲೇಯರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ: ಪ್ರೈಮರಿ ವಾಲ್, ಸೆಕೆಂಡರಿ ವಾಲ್ ಮತ್ತೆ ಮಿಡಲ್ ಲ್ಯಾಮೆಲಾ. ಪ್ಲಾಂಟ್ನ ಸೆಲ್ಗಳು ಹೆಂಗಿದ್ದಾಗ ಈ ಒಂದು ಪ್ರೈಮರಿ ವಾಲ್ ಗ್ರೋತ್ ಆಗುವಂಥ ಒಂದು ಕೇಪಬಿಲಿಟಿನ ಕೂಡ ಹೊಂದಿರುತ್ತೆ. ಹಾಗೆ ಆ ಒಂದು ಪ್ಲಾಂಟ್ನ ಒಂದು ಸೆಲ್ ಮೆಚೂರ್ ಆಗ್ತಾ ಆಗ್ತಾ ಪ್ರೈಮರಿ ವಾಲ್ ಡಿಮ್ನಿಷ್ ಆಗುತ್ತೆ. ಸೆಕೆಂಡರಿ ವಾಲ್ ಸೆಲ್ನ ಒಳಗಡೆ ಸರ್ಫೇಸ್ ಕಡೆಗೆ ಗ್ರೋ ಆಗ್ತಾ ಬರುತ್ತೆ. ಹಾಗೆ ಮಿಡಲ್ ಲ್ಯಾಮೆಲಾ, ಸೊ ಇದು ಎಲ್ಲ ಸೆಲ್ಸ್ಗಳ ಮಧ್ಯ ಪ್ರೆಸೆಂಟ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಇದು ಎಲ್ಲ ಸೆಲ್ಸ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಒಂದು ಸೆಲ್ಗೆ ಇನ್ನೊಂದು ಸೆಲ್ಲನ್ನ ಬೈಂಡ್ ಮಾಡುತ್ತೆ. ಓಕೆ, ಆ ರೀತಿಯಾಗಿ ಎಲ್ಲ ಸೆಲ್ಸ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಇದಿಷ್ಟು ಸೆಲ್ ಮೆಂಬ್ರೇನ್ ಮತ್ತೆ ಸೆಲ್ ವಾಲ್. ನೆಕ್ಸ್ಟ್ ಕ್ಲಾಸಲ್ಲಿ ಯುಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇರುವಂತಹ ಎಲ್ಲಾ ಸೆಲ್ ಆರ್ಗನಲ್ಸ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ.